ಇದ್ರ ಬಗ್ಗೆ ಯಾರು ಹೇಳಿದ್ರು? ಒಂದೆರಡು ನಿಮಿಷ ಕೇಳಿಸ್ಕೊಳ್ಳಿ ಹಂಗೆ ಕೊಡು. ಇದ್ರ ಬಗ್ಗೆ ಯಾರು ಹೇಳಿದ್ರು ನಿಮಗೆ? ನಾನು ಹೇಳಿದ್ದೆ, ಇವ್ರ ಮಮ್ಮಿಗೂ ಹೇಳಿದ್ದೆ, ಇವ್ರಿಗೂ ಹೇಳಿದ್ದೆ. ಆವತ್ತು ನಿನಗೆ ಸ್ಟಮಕ್ ಪೇಯ್ನ್ ಬಂತು. ಎಷ್ಟೊತ್ತಿಂದ ಬಂದಿತ್ತು? ಯಾವಾಗಿಂದ ಪೇಯ್ನ್ ಬಂದಿತ್ತದು? ಅದು ಥರ್ಡ್ ಪೀರಿಯಡಿಂದ ಮೂರನೇ ಪೀರಿಯಡಿಂದ ಸ್ಕೂಲಿಂದ ಅದು ಬಂತು. ಮೂರನೇ ಪೀರಿಯಡಿಂದ ಎಷ್ಟು ಪೀರಿಯಡ್ವರೆಗೂ ಪೇಯ್ನ್ ಇತ್ತು? ಅದು ಎಷ್ಟು ಗಂಟೆ ಇತ್ತು ಪೇಯ್ನ್? ಮನೆಗೆ ಬರೋವರೆಗೂ ಪೇಯ್ನ್ ಇತ್ತು. ಅವತ್ತು ನೀನು ಈ ಸ್ಕೂಲ್ ಕಂಪ್ಲೀಟ್ ಮಾಡಲೇ ಇಲ್ಲ. ಆ ಹಾಫ್ ಡೇಗೆ ಎದ್ದು ಬಂದ್ಬಿಟ್ಟೆ. ಯಾಕೆ ಎದ್ದು ಬಂದೆ? ಹೊಟ್ಟೆ ತುಂಬ ನೋವ್ತಾ ಇತ್ತು. ಓಕೆ, ಅದಾದಮೇಲೆ ಏನಾಯಿತು? ಇಲ್ಲಿಗೆ ಬಂದ್ಯಾ? ಶೂ ಎಲ್ಲ ಇಲ್ಲಿಗೆ ಬಂದಿಲ್ಲ. ಇವ್ರ ಅಮ್ಮ ಅಡ್ವೈಸ್ ಮಾಡಿದ್ರು ಇದನ್ನೇ ಮಾಡ್ಕೊ ಅಂತ. ನಾವು ಕೂಡ ಇಲ್ಲೇ ಇದ್ದು. ಪ್ಯಾಚಸ್ ಹಾಕೋತ್ವ ನಿನಗೆ ಅವತ್ತು? ಎಲ್ಲೆಲ್ಲಿ ಹಾಕಿದ್ದು? ಇಲ್ಲೊಂದು ಪ್ಯಾಚಸ್ ಹಾಕಿದ್ದು. ಮತ್ತು ಕಾಲ್ ಮಿಷಿನ್ ಮೇಲೆ ಇಟ್ಕೊಂಡಿದ್ದೆ. ಹೌದಾ? ಎಷ್ಟೊತ್ತು ತೊಗೊಂಡೆ ನೀನು ಅದನ್ನು? ಇಲ್ಲಿ 10 ಮಿನಿಟ್ಸ್ ತೊಗೊಂಡೆ. 10 ಮಿನಿಟ್ಸ್ ತೊಗೊಂಡೆ. ಏನು ಅನ್ನಿಸ್ತು ನಿನಗೆ? ಚೆನ್ನಾಗಿ ಅನ್ನಿಸ್ತು. ಆ ಹೊಟ್ಟೆ ನೋವು ಮತ್ತೆ ಬಂತ ಆವತ್ತಿಂದ? ಆವತ್ತು ಹೋದ ಹೊಟ್ಟೆ ನೋವು ಇನ್ನೂ ಬಂದಿಲ್ಲ. ಥೆರಪಿ ಕೊಟ್ಟಿದ್ದಷ್ಟೇ. ಮಾತ್ರೆ ಏನಾದ್ರು ಕೊಟ್ಟನ? ಮಾತ್ರೆ ಇಲ್ಲ, ಮೆಡಿಸಿನ್ ಇಲ್ಲ. ಆವತ್ತಿನ ಇವತ್ತಿನವರೆಗೂ ಹೊಟ್ಟೆ ನೋವು ಮತ್ತೆ ಬಂದಿದೆಯಾ? ಇದುವರೆಗೂ ಬಂದಿಲ್ಲ. ಒಂದು ಸಾರಿ ತಗೊಂಡಿತ್ತು. ಯಾಕಂದರೆ ಬಿಸಿ ರಕ್ತ, ಹಂಗಾಗಿ ಬೇಗ ಗುಣ ಆಗೋಯ್ತು. ಅದೇ ಸ್ವಲ್ಪ ವಯಸ್ಸಾದವ್ರಿಗೆ ಒಂದು 4 ತಿಂಗಳಾದರೂ ಮಾಡಬೇಕು. ಇಲ್ಲಿರೋರಿಗೆ ಇದ್ರ ಬಗ್ಗೆ ಏನು ಹೇಳ್ತೀವಿ? ಇದು ಒಳ್ಳೇದಾ ಕೆಟ್ಟದಾ? ಇದನ್ನು ಮಾಡ್ಬೋದಾ ಮಾಡಬಾರ್ದಾ?